ಪಲಾವ್ ರೆಡಿ, ವಿಷಲ್ ಬಂತು. ಮೊಸರು ಬಜ್ಜಿನೂ ಇನ್ನು ಈ ಕಡೆ ಮೊಸರು ಬಜ್ಜಿನೂ ರೆಡಿ ಆಯಿತು. ಇನ್ನು ಮೊಸರು ಪ್ಯಾಕೆಟ್ ಓಪನ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ಇಷ್ಟು ಮೊಸರು ಯೂಸ್ ಮಾಡೋಕ್ಕಾಗಲ್ಲ, ಇದು ಹಾಗೆ ಇಟ್ಟರೆ ಹಾಳಾಗುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಒಂದು ಬಟ್ಲಿಗೆ ನೀರು ಹಾಕಿ ಆ ನೀರೊಳಗಡೆ ಈ ಥರ ಮೊಸರು ಇಟ್ಕೊತೀನಿ. ಇದನ್ನು ನೀವು ನಾಳೆ ಮಧ್ಯಾಹ್ನ ಅಲ್ಲ ನಾಡಿದ್ದು ಬೆಳಗ್ಗೆ ಯೂಸ್ ಮಾಡಿದ್ರು ಕೂಡ ಮೊಸರು ನೀವು ಅಂಗಡಿಯಿಂದ ಹೇಗೆ ತರ್ತೀರೋ ಅಷ್ಟೇ ಫ್ರೆಶ್ ಆಗಿರುತ್ತೆ. ನನ್ನ ಮಗನ ಬಾಕ್ಸ್ ರೆಡಿ ಮಾಡಬೇಕು. ಅವನಿಗೆ ಹೆಲ್ತಿ ಸ್ನ್ಯಾಕ್ಸ್ ಅಷ್ಟೇ ಹೇಳೋದು. ಅವ್ನು ನೆನ್ನೆನೇ ಹೇಳ್ಬಿಟ್ಟಿದ್ದ, ಅಮ್ಮ ನಂಗೆ ರವೆ ಉಂಡೆನೇ ಬೇಕು ಅಂತ. ಹಾಗಾಗಿ ಇವತ್ತು ಅವ್ನ ಬಾಕ್ಸಿಗೆ ರವೆ ಉಂಡೆ ಹಾಕಿ ಕಳಿಸ್ತಾ ಇದ್ದೀನಿ. ಈ ಕಡೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ ಕೂಡ ರೆಡಿ ಆಯಿತು. ಇವತ್ತೇ ನೋಡಿ ನಮ್ಮ ಸೂರ್ಯನ ಕಿರಣ ಮನೆ ಒಳಗೆ ಬಂದು ಕಂಡು ಹೊಡಿತಿರೋದು. ಇಷ್ಟು ದಿನ ಮಳೆ ನೋಡಿ ನೋಡಿ ನಮಗೂ ಬೇಜಾರಾಗ್ಬಿಟ್ಟಿತ್ತು. ನಾನು ಹೇಳಿಲ್ಲ 5 ಲೋಟ ನೀರು, 2.5 ಲೋಟ ಅಕ್ಕಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಲಾವ್. ನೀವೇ ಅನ್ನ ಕೂಡ ಚೆನ್ನಾಗಿ ಅರಳಿದೆ. ಇನ್ನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಿಲಾಗ್ ಮುಗೀತು. ನಾನು ಆಫ್ಟರ್ ಸಿಗ್ತೀನಿ. ನನ್ನ ಹಸ್ಬೆಂಡ್ ಬರ್ತ್ಡೇ ಸರ್ಪ್ರೈಸ್ ರೆಡಿ ಮಾಡುವಾಗ ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗ್ತಾಯಿದೆ ಅಂತ ಅನಿಸಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.